ಇದೆಯಾ? ಓಕೆ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವೆಲ್ಲ ಏನ್ ಮಾಡ್ತೀವಿ? ದೈಹಿಕ ಶಿಕ್ಷಣದ ಮಹತ್ವವನ್ನೆಲ್ಲ ತಿಳ್ಕೊಂಡಿದ್ರು, ಹೌದಲ್ಲ? ದೈಹಿಕ ಶಿಕ್ಷಣದಿಂದ ಏನೇನು ಲಾಭಗಳಾಗ್ತವೆ, ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಹೇಗಾಗುತ್ತೆ, ಅರ್ಥದ ದೇಹದ ಆಡಳಿತ ಹೇಗೆ ಬರುತ್ತೆ, ಸಮಾಜದೊಂದಿಗೆ ಹೊಂದಾಣಿಕೆ ಹೇಗೆ ಮಾಡ್ತೀರಾ, ಅರ್ಥದ ಕ್ರೀಡಾ ಮನೋಭಾವನೆ ಹೇಗೆ ಬೆಳೆಯುತ್ತೆ, ಸಮಾಜ ಜೊತೆಗೆ ಹೊಂದಾಣಿಕೆ ಹೇಗೆ ಮಾಡ್ತೀರಾ, ಅರ್ಥ ಆಯ್ತಾ? ನಮ್ಮ ವೈಯಕ್ತಿಕ ಪ್ರತಿಭೆಯನ್ನು ನಾವು ತೋರಿಸಲಿಕ್ಕೆ ದೈಹಿಕ ಶಿಕ್ಷಣ ಪೂರಕವಾದ ಶಿಕ್ಷಣವಾಗಿರುತ್ತೆ. ಇದು ಶಿಕ್ಷಣದ ಒಂದು ದೈಹಿಕ ಶಿಕ್ಷಣ ಅವಿಭಾಜ್ಯ ಅಂಗ ಆಗಿರುತ್ತೆ, ಅರ್ಥ ಆಯ್ತಾ? ಇದು ಹಿಂದಿನ ತರಗತಿಯಲ್ಲಿ ನೀವೆಲ್ಲ ತಿಳ್ಕೊಂಡಿದ್ದೀರ, ಅರ್ಥ ಆಯ್ತಾ? ಈಗ ನೀವೆಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀರಿ ಅಂತ ಒಂದು ಚಟುವಟಿಕೆಯನ್ನು ನೋಡೋಣ. ಯಾರ್ಯಾರು ಏನೇನು ತಿಳ್ಕೊಂಡಿದ್ದೀರಿ ಅಂತ ನೋಡೋಣ, ಹೌದಲ್ವಾ? ಯಾರು ಬರ್ತೀರಾ? ಸಿಂಚನ ಬಾ ನೋಡೋಣ. ಏನೇನು ತಿಳ್ಕೊಂಡಿದೀಯಾ ಇಲ್ಲಿ ಹೇಳು. ತಗೋ ಕಪಿಸ್ ಮೇಲ್ ಬಾ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಸಿಂಚನ ಎಚ್ಕೆ. ನಾವು ಈಗ ದೈಹಿಕ ಶಿಕ್ಷಣದ ಮಹತ್ವ ಬಗ್ಗೆ ತಿಳ್ಕೊಳ್ಳೋಣ. ದೈಹಿಕ ಶಿಕ್ಷಣ ಮಹತ್ವ ಅಂದ್ರೆ ಏನು? ಶಾಲಾ ಹಂತದಲ್ಲಿ ಪಾಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯನ್ನು ಸಾಧಿಸುವ ಸಹಕಾರಿಯಾದರೆ ಕ್ರಮಬದ್ಧ ದೈಹಿಕ ಶೈಕ್ಷಣಿಕ ಸಮರ್ಪಕ ದೈಹಿಕ ಬೆಳವಣಿಗೆ ಹಾಗೂ ದೇಹ ದೃಢತೆ ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ಹಂಗಂದ್ರೆ ಶಾಲಾ ಹಂತದಲ್ಲಿ ನಾವೆಲ್ಲ ಶಾಲೆಗೆಲ್ಲ ಕಲಿತೀವಿ ದೈಹಿಕ ದೃಢತೆಯನ್ನು. ನಾವೆಲ್ಲ ದಿನ ಶನಿವಾರ ಎಲ್ಲ ಯೋಗ ಮಾಡ್ತೀವಿ. ದೈಹಿಕ ದೃಢತೆ ಅಭಿವೃದ್ಧಿ ಸ್ನಾಯುಗಳೆಲ್ಲ ನಾವು ಬಲಶಾಲಿ ಮಾಡ್ಕೋಬೇಕು. ಮುಂದೆ ನಮಗೆಲ್ಲ ಇದು ಆಗುತ್ತೆ. ದೈಹಿಕ ಶಿಕ್ಷಣದ ಪ್ರಾಥಮಿಕ ಶಾಲಾ ಮಟ್ಟದಿಂದ ಶೈಕ್ಷಣಿಕ ಎಲ್ಲ ಹಂತಗಳಲ್ಲಿಯೂ ಸಮಗ್ರ ಶೈಕ್ಷಣಿಕ ಅಭ್ಯಾಸ ಅಂಗವಾಗಿದೆ. ದೈಹಿಕ ಶಿಕ್ಷಣ ಎಲ್ಲ ಸ್ಕೂಲಲ್ಲೂ ಅಭ್ಯಾಸ ಆಗಿದೆ. ಅದು ಅಭ್ಯಾಸ ಅಂಗವಾಗಿದೆ. ವಿವಿಧ ಬಗೆಯ ದೈಹಿಕ ಚಟುವಟಿಕೆಗಳು ಭಾಗವಹಿಸುವುದರಿಂದ ದೈಹಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಆರೋಗ್ಯ ಜೀವನ ಶೈಲಿ ಮೂಲಭೂತ ತತ್ವಗಳನ್ನು ಮೈಗೂಡಿಸಿಕೊಳ್ಳುತ್ತಾರೆ. ದೈಹಿಕ ಶಿಕ್ಷಣ ಅಂದ್ರೆ ನಾವು ದಿನ ಯೋಗ ಮಾಡೋದು. ನಮ್ಮ ಸ್ನಾಯುಗಳು ಎಲ್ಲ ದೃಢತೆ ಆಗಿರುತ್ತೆ. ನಮಗೆಲ್ಲ ಶಕ್ತಿ ಬರುತ್ತೆ. ನಮಗೆ ಮನೋಭಾವನೆ ಮುಂದೆ ನಾವೆಲ್ಲ ಚೆನ್ನಾಗಿರ್ತವೆ. ದೈಹಿಕ ನಮಗೆ ಶಕ್ತಿ ಬರುತ್ತೆ. ದಿನ ನಾವು ಯೋಗ ಮಾಡಬೇಕು. ದಿನ ನಾವು ಯೋಗ ಮಾಡಿದ್ರೆ ನಮಗೆಲ್ಲ ತಿಳುವಳಿಕೆ ಆಗುತ್ತೆ, ಬುದ್ಧಿ ಬರುತ್ತೆ. ನಮ್ಗೆ ಬೆಳಗ್ಗೆ ಒಂಥರ ಫ್ರೆಶ್ ಮೈಂಡ್ ಅನಿಸುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನಮಗೆಲ್ಲ ಬೆಳಗ್ಗೆ ಎದ್ದು ನಾವೆಲ್ಲ ಯೋಗ ಮಾಡಬೇಕು. ಸಿಟಿಗೆಲ್ಲ ಜಾಗಿಂಗ್ ಮಾಡ್ತಾರೆ, ಹಳ್ಳಿಗಳೆಲ್ಲ ಅದೆಲ್ಲ ನಡೆಯಲ್ಲ. ನಾವು ದಿನ ಸ್ಕೂಲಿಗೆ ಬಂದು ನಾವು ಶನಿವಾರ ಎಲ್ಲ ಯೋಗ ಮಾಡೋದು ನಾವು ದಿನಾಲೂ ಮಾಡಬೇಕು. ಮನೆಯಲ್ಲಿ ಶನಿವಾರ ಬೇಗ ಬರ್ತೀವಿ, ಒಂದಿನ ದಿನ ಬೇಗ ಯೋಗ ಮಾಡ್ತೀವಿ. ಶನಿವಾರ ಒಂದಿನ ಯೋಗ ದಿನಾಚರಣೆ ಇದೆ, ಎಲ್ಲರೂ ಎಲ್ಲ ದೇಶದಂತ ಎಲ್ಲರೂ ಯೋಗ ಮಾಡ್ತೀವಿ. ಯೋಗ ದಿನಾಚರಣೆ ಇದ್ದಾಗ ಶನಿವಾರ ನಾವು ಯೋಗ ಮಾಡಬೇಕು. ಯಾವಾಗಲೂ ನಾವು ಯೋಗನೇ ದಿನ ಬೆಳಗ್ಗೆ ಅದೊಂದು ಯೋಗ ಅನ್ನೋ ನಮ್ಮ ಮಾನಸಿಕ ಅದೊಂದು ಅಂಶವಾಗಿದೆ. ಅದು ನಾವು ದಿನಾಲೂ ಯೋಗ ಮಾಡ್ಬೇಕು. ನಾವೆಲ್ಲ ಜೀವನ ದುಃಖ ಆರೋಗ್ಯಕರ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಅಗತ್ಯ ಜ್ಞಾನ ಕೌಶಲ್ಯ ಹಾಗೂ ದಿಟ್ಟತನವುಳ್ಳ ದೈಹಿಕವಾಗಿ ಸೂಕ್ಷ್ಮವಾಗಿ ವ್ಯಕ್ತಿಗಳನ್ನು ರೂಪಿಸುವುದು ದೈಹಿಕ ಶಿಕ್ಷಣ ಗುರಿಯಾಗಿದೆ. ನಮಗೆ ದೈಹಿಕ ಒಂದು ಗುರಿಯಾಗಿದೆ. ನಾವು ದೈಹಿಕ ಅಂದ್ರೆ ನಮಗೆಲ್ಲ ನಮ್ಮ ಮಾನಸಿಕವಾಗಿ ಎಲ್ಲ ಸ್ನಾಯುಗಳು ನಮ್ಗೆ ಏನಾರ ಆಗಿ ನಾವು ಯೋಗ ಮಾಡಿದ್ರೆ ನಮಗೆಲ್ಲ ಕಲಿಯಕ್ಕಾಗುತ್ತೆ. ದೈಹಿಕ ಶಿಕ್ಷಣ ಮಾಡಿದ್ರೆ ನಮಗೆಲ್ಲ ಬೆಳಗ್ಗೆ ಎದ್ದು ಒಂದು ಕೈಯೆಲ್ಲ ಮುಗಿರ್ತೀನಿ ಅಂದ್ರೆ ಅದು ಒಂದು ನೀಟಾಗಿ ಮುಟ್ಟಂಗಾಗುತ್ತೆ. ನಾವು ದಿನ ಮಾಡಿದ್ರೆ ಆ ಥರ ಏನೂ ಆಗಲ್ಲ. ಮತ್ತೆ ಉತ್ತಮ ಆಹಾರಾಭ್ಯಾಸ ಹಾಗೂ ಸಮರ್ಪಕ ದೈಹಿಕ ಚಟುವಟಿಕೆಗಳಿಂದ ಆರೋಗ್ಯಕರ ಜೀವನ ಶೈಲಿಯಿಂದಾಗಿ ಸ್ಥೂಲಕಾಯ ಮತ್ತು ಸಂಬಂಧಿತ ಕಾಯಿಲೆಗಳು ದೂರವಿರಬಹುದು. ಅಷ್ಟ ಮಾತ್ರವಲ್ಲದೆ ಶಾಲಾ ಮಟ್ಟದ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ತೊಡಗುವುದರಿಂದ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ಅತ್ಯಂತ ಸಹಕಾರಿಯಾಗಿದೆ. ನಾವು ದಿನ ಒಂದು ಯೋಗ ನಾವು ದಿನ ಒಂದೊಂದು ವಾರಕ್ಕೆ ಒಂದೊಂದು ಯೋಗ ಮಾಡುವ ಬೆಳಗ್ಗೆ ಇದ್ದು ನಮಗೆ ಏನೋ ಒಂದು ಕಾಯಿಲೆ
ಸ್ಥೂಲಕಾಯವನ್ನು ಸ್ಥೂಲಕಾಯವನ್ನು ಹೊಂದದಂತೆ ನೋಡಿಕೊಳ್ಳುವುದು. ನಮಗೆ ನಾವು ದಿನ ಯೋಗ ಮಾಡ್ಬೇಕು. ನಾವು ತಿಂದು ತಿಂದು ಸುಮ್ಮನೆ ಕೂತ್ಕೊಂಡಿದ್ರೆ ಬೊಜ್ಜು ಬೆಳೆಯುತ್ತೆ ನಮಗೆ. ದಿನ ನಾವು ಯೋಗ ಮಾಡಬೇಕು. ದಿನ ಯೋಗ ಮಾಡಿದ್ರೆ ನಾವೆಲ್ಲ ಒಂದು ಮೀಡಿಯಮ್ ಆಗಿರ್ತೇವೆ. ನಾವೆಲ್ಲ ನಾವು ಬರೇ ತಿನ್ನೋದು ಉಣ್ಣೋದು ಮಕ್ಕಳನ್ನ ಮಾಡಿದ್ರೆ ಅದು ಹಿಂದಿಗೆ ನಾವೆಲ್ಲ ದಿನ ದಿನ ನಾವು ಯೋಗ ಮಾಡಬೇಕು. ದಿನ ಯೋಗ ಮಾಡಿದ್ರೆ ಒಂದು ಇಷ್ಟಿಷ್ಟ ಕ್ರಮದಲ್ಲಿ ಬರ್ತೀವಿ ನಾವು. ಆ ಟೈಪ್ ದಿನ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ದಿನ ದೈಹಿಕ ದೃಢತೆ ಎಲ್ಲ ಪಾಯಿಂಟ್ಗಳನ್ನು ದಿನ ಇದರಲ್ಲೆಲ್ಲ ಇರುತ್ತೆ. ಅಲ್ಲಿ ಎಲ್ಲ ಮಾಡಬೇಕು ಅಂತ ವಿನಂತಿಕೊಳ್ತೀನಿ. ಧನ್ಯವಾದಗಳು. ಮುಂದೆ ಯಾರಾದರೂ ಮಾಡಿ. ಓಕೆ, ಈಗ ಸಿಂಚನ ಇವರು ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ದೈಹಿಕ ಚಟುವಟಿಕೆಯಿಂದ ಏನಾಗುತ್ತೆ? ದೈಹಿಕ ಚಟುವಟಿಕೆಯಿಂದ ಏನಾಗುತ್ತೆ? ಸ್ಥೂಲಕಾಯ ಅಂತ ಹೇಳಿದ್ರೆ ಬೊಜ್ಜು ಅಂತ ಅರ್ಥ ಆಯ್ತಾ? ನಿಯಮಿತವಾದ ದೈಹಿಕ ವ್ಯಾಯಾಮಗಳನ್ನು ಮಾಡೋದ್ರಿಂದ ಯಾವುದೇ ರೀತಿಯ ರೋಗಗಳು ದೂರ ಆಗ್ತಾ ಇರ್ತವೆ. ಬೊಜ್ಜು ಬರೋದಿಲ್ಲ, ಕೊಲೆಸ್ಟ್ರಾಲ್ ಬರೋದಿಲ್ಲ, ಕೆಲವೊಂದು ಸೀಮಿತವಾದ ರೋಗಗಳು ಕೂಡ ಬರೋದಿಲ್ಲ ಅನ್ನೋದು ಹೇಳಿದ್ರು. ಅವಳಿಗೆ ತಿಳಿದಷ್ಟು ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಯಾರು ಬರ್ತೀರಾ? ಬಾ, ನಿನಗೇನು ತಿಳಿಯುತ್ತೆ ಅದನ್ನ ಹೇಳು ನೋಡೋಣ. ಏನೋ ನಿಮ್ಗೆ ಇದಿರುತ್ತೆ. ನನ್ನ ಹೆಸರು ವೈಷ್ಣವಿ. ಇವತ್ತು ಅಧ್ಯಾಯ ದೈಹಿಕ ಶಿಕ್ಷಣದ ಮಹತ್ವ. ಈಗ ಸಿಂಚನೆ ಹೇಳಿದ್ರು, ಹೊಟ್ಟೆ ಚಿನ್ ಹಿಂಗೇನ್ ಹಾಕಂದ್ರೆ ಹಿಂಗ್ ಹಾಕ್ತೀವಿ. ವಾಕಿಂಗ್ ಎಲ್ಲ ಮಾಡ್ಬೇಕು, ಬೆಳಗ್ಗೆ ಎದ್ದು ಆ ಥರ ಎಲ್ಲ ಮಾಡ್ಬೇಕು. ಹಂಗಾದ್ರೆ ನಾವು ದಿಟ್ಟತನವಾಗಿರ್ತೀವಿ. ದೈಹಿಕ ಶಿಕ್ಷಣದಲ್ಲಿ 10 ಅಂಶಗಳಿವೆ. ಒಂದನೇದು ದೈಹಿಕ ದೃಢತೆಯನ್ನು ಹೆಚ್ಚಿಸುತ್ತದೆ. ಎರಡನೇದು ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಮೂರನೇದು ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ನಾಲ್ಕನೇದು ಭೌತಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ಐದನೇದು ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಯುತ್ತದೆ. ಅದಕ್ಕೆ ವಿವರಣೆ ಹೇಳ್ಬೇಕು ಒಂದೊಂದಕ್ಕೆ ಅದನ್ನೇ ಹೇಳು. ನೀನು 5 ಪಾಯಿಂಟ್ ಹೇಳು, ನೆಕ್ಸ್ಟ್ 5 ಪಾಯಿಂಟ್ ಯಾರು ಹೇಳ್ತಾರೆ? ನೀನು ಹೇಳ್ತೀಯಾ? ಈ 5 ಪಾಯಿಂಟಿಗೆ ನೀನು ವಿವರಣೆ ಹೇಳು.
ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಕಷ್ಟಸ್ನೇಹಿತತೆ, ಸ್ನಾಯುಗಳ ಬಲ, ಮೈಮಣಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳನ್ನು ಬೆಳವಣಿಗೆಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಾಭವಾಗುವುದು. ಎರಡನೇದು ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದಿಟ್ಟುಕೊಳ್ಳುವುದರಿಂದ ಸ್ಥೂಲಕಾಯವನ್ನು ಹೊಂದುವಂತೆ ನೋಡಿಕೊಳ್ಳುವುದು, ರಕ್ತದೊತ್ತಡಗಳನ್ನು ನಿಯಂತ್ರಿಸುವುದು, ಅಧಿಕ ಕೊಲೆಸ್ಟ್ರಾಲ್ ತಡೆಗಟ್ಟುವುದು ಹಾಗೂ ಸಕ್ಕರೆ ಕಾಯಿಲೆ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳನ್ನು ದೂರವಿಡಲು ಕಾರ್ಯಬದ್ಧ ದೈಹಿಕ ಶಿಕ್ಷಣ ಸಹಕಾರಿಯಾಗುತ್ತದೆ. ಮೂರನೇದು ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಲಾಭವಾಗುವ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿವೆ. ಕ್ರೀಡೆಗಳು, ಆಟೋಟಗಳು ಮತ್ತು ಇತರೆ ಚಟುವಟಿಕೆಗಳು, ಉದ್ಯೋಗಗಳು, ಖಿನ್ನತೆಗಳಂತಹ ಮಾನಸಿಕ ಸಮಸ್ಯೆಗಳನ್ನು ದೂರವಿಡಲು ಅತ್ಯಂತ ಸಹಕಾರಿ. ದೈಹಿಕ ಶಿಕ್ಷಣದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಸುಲಭ, ಭೌತಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ. ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ಬುದ್ಧಿ ಶಕ್ತಿ ತೀಕ್ಷ್ಣಗೊಳ್ಳಲು ಅನುಕೂಲವಾಗುತ್ತದೆ. ಅದರಲ್ಲಿನ ಅನುಭವಗಳು ಹಾಗೂ ತರಬೇತಿಯಿಂದಾಗಿ ಏಕಾಗ್ರತೆ ಹೆಚ್ಚಿಸುತ್ತದೆ. ದೈಹಿಕ ಶಿಕ್ಷಣಕ್ಕೆ ಸಾಧನೆ ಉತ್ತಮಗೊಳ್ಳುತ್ತದೆ ಮತ್ತು ಸಮಸ್ಯೆ ಬಗೆಹರಿಸುವ ಕೌಶಲ್ಯ ಪ್ರಬಲವಾಗುತ್ತದೆ. ಈ ಎಲ್ಲ ಹೆಚ್ಚಿಸುವುದರಿಂದ ವಿದ್ಯಾರ್ಥಿಗಳು ಇತರೆ ಶೈಕ್ಷಣಿಕ ವಿಷಯಗಳನ್ನು ಕಲಿಯಲು ಸನ್ನದ್ಧಗೊಳ್ಳುತ್ತಾರೆ. ಸ್ವಯಂ ಅಭಿವೃದ್ಧಿ ಹಾಗೂ ಸದಭಿಪ್ರಾಯಗಳನ್ನು ವಿದ್ಯಾರ್ಥಿಗಳಿಗೆ ಎಂದಿಗೂ ಕೊರತೆ ಉಂಟಾಗಲಾರದು. ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ದೈಹಿಕ ಶಿಕ್ಷಣದಲ್ಲಿನ ಚಟುವಟಿಕೆಗಳು ವಿದ್ಯಾರ್ಥಿಗಳನ್ನು ಆರೋಗ್ಯಕರವಾಗಿ ಸಮಾಜದಲ್ಲಿ ಬೆಳೆಯುವುದರಂತೆ ಮಾಡುತ್ತವೆ. ಸಹಕಾರ ಮನೋಭಾವಗಳನ್ನು ರೂಢಿಗೊಂಡು ಗುಂಪು ಆಟಗಳಲ್ಲಿಯ ತೊಡಗಲು ಅವಕಾಶಗಳು ಸೃಷ್ಟಿಗೊಳ್ಳುತ್ತವೆ. ಉತ್ತಮ ನಡೆಯನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸನ್ನಿವೇಶಗಳನ್ನು ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಮೂಡಿಸಬಹುದು. ಓಕೆ, ವೆರಿ ಗುಡ್. ಈಗ ನೋಡಲ್ಲ, ಇವಳು 5 ಪಾಯಿಂಟಿನ ವಿಷಯ ಹೇಳಿದ್ದಾರೆ. ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುವುದು, ನಮ್ಮ ದೈಹಿಕ ಸದೃಢಗೊಳಿಸಲಿಕ್ಕೆ ಭಾಗವಹಿಸಬೇಕು. ಏನು ಫಸ್ಟ್ ಕಷ್ಟ ಸಹಿಷ್ಣುತೆ ಅಂತ ಕರೀತಾರೆ. ಕಷ್ಟ ಸಹಿಷ್ಣುತೆ ಅಂದರೆ ನಾನು ಆವಾಗಲೇ ಹೇಳಿದ್ರೆ ಕಷ್ಟವನ್ನು ಸಹಿಸುವಂಥದ್ದು. ಈಗ 100 ಮೀಟರ್ ಓಡಬೇಕು ಅಂತ ಹೇಳಿದರೆ ಅರ್ಥ ಐತೆ, ಸಡನ್ ಅಂತ ಓಡ್ಬಿಟ್ರೆ ಆಯಾಸ ಜಾಸ್ತಿ ಆಗ್ತಾ ಇರ್ತದೆ. ಆ ಕಷ್ಟವನ್ನು ಸಹಿಸುವಂಥ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು ಕಷ್ಟ ಸಹಿಷ್ಣುತೆ ಅಂತ ಕರಿತೀವಿ. ಕಷ್ಟ ಸಹಿಷ್ಣುತೆ ಯಾವಾಗ ಅಂದರೆ ನಮ್ಮ ಆಮ್ಲಜನಕದ ಕೊರತೆ ಇದ್ದಾಗ ನಮಗೆ ದೇಹದಲ್ಲಿ ಕಷ್ಟ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ನಾವೆಲ್ಲ ಪ್ರತಿನಿತ್ಯ ನಾವು ದೈಹಿಕ ಚಟುವಟಿಕೆ ಕೊಡೋದ್ರಿಂದ ದೈಹಿಕವಾಗಿ ಸದೃಢವಾಗುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಸ್ನಾಯುಗಳ ಬಲ, ಸ್ನಾಯುಗಳು ಮಾಂಸಖಂಡಗಳಿದೆಯಲ್ಲ, ಪ್ರತಿದಿನ ನಾವು ಹೇಳಿದ್ದಾರೆ ಯಾವ ಬಲಗೈ ಯೂಸ್ ಮಾಡೋದ್ರಿಂದ ಇದು ಗಟ್ಟಿ ಇದೆ, ಅದು ಎಡಗೈ ನಾವು ಜಾಸ್ತಿ ಬಳಕೆ ಮಾಡಲ್ಲ, ಅದಕ್ಕೆ ಕೊರತೆ. ಅದಕ್ಕೆ ಸ್ನಾಯುಗಳ ಬಲ ಕೂಡ ದೈಹಿಕ ಚಟುವಟಿಕೆಯಿಂದ ಸದೃಢವಾಗ್ತಾ ಇರ್ತವೆ. ನೆಕ್ಸ್ಟ್ ಮೈಮಣಿತ ಅಂದ್ರೆ ಫ್ಲೆಕ್ಸಿಬಿಲಿಟಿಯಿಂದ. ಈಗ ಒಂದು ವಾಲಿಬಾಲ್ ಆಡಬೇಕು, ಬೆಂಡ್ ಆಗಬೇಕು, ಏನಾದ್ರು ಎತ್ತಬೇಕು ಅಂದ್ರೆ ಬೆಂಡ್ ಆಗೋದು, ಇವೆಲ್ಲ ಕೂಡ ಮೈಮಣಿತ ಇರೋಂಥದ್ದು. ಸ್ನಾಯು ದೇಹ ಸಂಯೋಜನೆ ಅಂತೇಳಿ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್, ನಮ್ಮ ಮಾಂಸಖಂಡಗಳಿಗೆ ಮತ್ತು ಬ್ರೈನಿಗೂ ಕೂಡ ಐಚ್ಛಿಕ ಸ್ನಾಯು, ಅನೈಚ್ಛಿಕ ಸ್ನಾಯು, ಹೃದಯ ಸ್ನಾಯುಗಳು ಅಂತಿದ್ದಾವೆ. ಈಗ ಐಚ್ಛಿಕ ಸ್ನಾಯುಗಳು ಅಂತ ಹೇಳಿದ್ರೆ ನಮ್ಮ ಮಾತನ್ನು ಕೇಳೋದು ಅರ್ಥೈತೆ. ಈಗ ನನ್ನ ಮನಸ್ಸು ಕೈ ಎತ್ತಂದ್ರೆ ಎತ್ತುತ್ತೆ, ಬಿಡು ಅಂದ್ರೆ ಬಿಡುತ್ತೆ, ಅದು ಐಚ್ಛಿಕ ಸ್ನಾಯುಗಳು ಅಂತ. ಅನೈಚ್ಛಿಕ ಸ್ನಾಯುಗಳು ಅಂತ ಹೇಳಿದ್ರೆ ಹೃದಯದಲ್ಲಿ ಇರೋಂಥವು. ಈಗ ಉಸಿರಾಟ ಕ್ರಿಯೆಯಲ್ಲಿ ನಾನು ಉಸಿರಾಟ ನಿಲ್ಲಿಸಿದ್ರೆ ನಿಲ್ಲುತ್ತಾ ಇಲ್ಲ, ಅದು ಅದರ ಅರ್ಥಕ್ಕೆ ನಡೀತದೆ, ಅದು ಅನೈಚ್ಛಿಕ ಸ್ನಾಯುಗಳು ಅಂತ. ಅದನ್ನ ಬಲಗೊಳಿಸ್ತಾ ಇರ್ತದೆ. ಇದಕ್ಕೆ ದೇಹ ಸಂಯೋಜನೆ ಅಂತ ಕರಿತೀವಿ.
ನಿಂತ ದೀರ್ಘಕಾಲ ಆರೋಗ್ಯ ಲಾಭಗಳು ಅಂತ. ಇವಾಗ ನೋಡಿಲ್ಲ, ಎಲ್ಲ ಶುಗರ್ ಪೇಷಂಟ್ಗಳು ಜಾಸ್ತಿ ಇದ್ದಾರೆ. ಆಮೇಲೆ ನೀವೆಲ್ಲ ಏನಾಗುತ್ತೆ ಅಂದ್ರೆ ಸಾತ್ವಿಕ ಹಳ್ಳಿಗಳಲ್ಲೇ ಸಾತ್ವಿಕ ಆಹಾರ ತಿಂದಿರಾ ಅದಲ್ವಾ. ಸಿಟಿ ಅಂತ ಇರೋದ್ರಲ್ಲೆಲ್ಲ ಈ ಮಾಂಸಾಹಾರಿಗಳು ಅವರೆಲ್ಲ ಏನಾಗುತ್ತೆ ಅಂದ್ರೆ ಬೊಜ್ಜನ್ನು ಬೆಳೆಸ್ಕೊಂಡಿರ್ತಾರೆ. ಅದಕ್ಕೆ ಸ್ಥೂಲಕಾಯ ಅಂತ ಕರೀತಾರೆ. ನಾವು ಬೊಜ್ಜನ್ನ ಕರಗಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ವಾಕ್ ಮಾಡ್ಬೇಕು, ಯೋಗ ಮಾಡ್ಬೇಕು, ಕೆಲಸ ಮಾಡ್ಬೇಕು. ದೇಹ ಕೂಡ ಸದೃಢವಾಗ್ತಾ ಇರುತ್ತೆ. ಆ ಸ್ಥೂಲಕಾಯವನ್ನು ಕೂಡ ಅವಾಯ್ಡ್ ಮಾಡ್ತಾ ಇರ್ಬೋದು. ಈ ಮಧುಮೇಹ ರೋಗಗಳಿದೆಯಲ್ಲ ಅವಂತವನ್ನು ಕೂಡ ಕಡಿಮೆ ಮಾಡ್ತಾ ಇರ್ಬೋದು. ನೆಕ್ಸ್ಟ್ ರಕ್ತದೊತ್ತಡ, ರಕ್ತ ಪರಿಚಲನೆ. ರಕ್ತದೊತ್ತಡ ಯಾವಾಗ ಆಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತನಾಳಗಳಿರ್ತ ನೋಡಿದಿರಲ್ವಾ, ರಕ್ತಗಳ ಪರಿಚಲನೆ ಇದೆ. ನಾವು ಆಮ್ಲ ಇದು ಸಾರಿ ಹಾರ್ಟ್ ಪಂಪ್ ಮಾಡ್ತಾ ಇರುತ್ತೆ, ಅರ್ಥ ಆಯ್ತಾ? ಈಗ ನಾವು ಪೈಪ್, ಈಗ ನೀರಿನ ಪೈಪ್ ಇದೆಯಲ್ಲ ಅದಕ್ಕೆ ಒಂದು ಲಿಮಿಟ್ ನೀರು ಬಿಟ್ರೆ ಸರಿ ಆಗುತ್ತೆ. ಜೋರ ನೀರು ಬಿಟ್ರೆ ಏನಾಗುತ್ತೆ? ಬಸ್ಟ್ ಆಗುತ್ತೆ, ಪೈಪ್ ಬಸ್ಟ್ ಆಗುತ್ತೆ. ಹಂಗೆ ರಕ್ತದೊತ್ತಡ ಏನಾಗುತ್ತೆ ಅಂದ್ರೆ ನಾವು ದೈಹಿಕ ಅಲ್ಲಿ ಕೊಲೆಸ್ಟ್ರಾಲ್ ರಕ್ತದ ನಾಳಗಳಲ್ಲಿ ಶೇಖರಣೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಹೊರಗೆ ಹೋಗ್ಬೇಕು ಅಂದ್ರೆ ದೈಹಿಕ ಚಟುವಟಿಕೆಯನ್ನ ಮಾಡಬೇಕು. ಬೆವರು ಹೋಗುತ್ತೆ ನೋಡಿದಿರಲ್ವಾ, ಬೆವ್ರ ಮುಖಾಂತರ ಅದು ನಮ್ಮ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲ್ ಕೂಡ ಇದಾಗುತ್ತೆ. ಇದು ಆರೋಗ್ಯಕರ ದೈಹಿಕ ಚಟುವಟಿಕೆ ಎಂದಾಗ ಲಾಭಗಳು. ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? ಮಾನಸಿಕ ಅಭಿವೃದ್ಧಿ. ಯೋಗ ಮಾಡ್ತಾ ಇರ್ತೀರಾ, ಏಕಾಗ್ರತೆ ಬೆಳೆಯುತ್ತೆ. ಆಸನಗಳು ಮಾಡ್ತಾ ಇರ್ತೀವ, ನಿರ್ದಿಷ್ಟವಾದ ಅಂಗಾಂಗಗಳು ಸದೃಢವಾಗ್ತಾ ಇರ್ತವೆ. ಅರ್ಥಾಯ್ತಾ? ಏಕಾಗ್ರತೆ ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಓದಕ್ಕೆ ಒಂದು ಕಾನ್ಸಂಟ್ರೇಷನ್ ಬರ್ತಾ ಇರುತ್ತೆ. ಇವೆಲ್ಲ ಕೂಡ ಒಂದು ಕ್ರೀಡೆ ಆಡ್ಬೇಕಾದ್ರೆ, ಖೋಖೋ ಆಡ್ಬೇಕಾದ್ರೂ ಕೂಡ ನಾವೇನಾದ್ರು ಒಬ್ಬನ ಯಾರು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಏಕಾಗ್ರತೆ ಬೇಕು. ಅವನ ಕಡೆ ಹೋಗ್ತಾನೆ, ಎಲ್ಲಿ ಬಿಡ್ತಾನೆ, ಎಲ್ಲಿ ಕೊಡ್ಬೇಕು, ಅದಕ್ಕೆಲ್ಲ ಕ್ರೀಡೆಯಿಂದ ಬರ್ತಾ ಇರುತ್ತೆ. ಆಟೋಟಗಳು ಮತ್ತೆ ಸೋಲು ಗೆಲುವನ್ನು ಯಾವಾಗಲೂ ಕೂಡ ಸ್ಪೋರ್ಟಿವ್ ಆಗಿ ಕಾಣ್ತಾ ಇರ್ತೀವಿ, ಉಗ್ವೇದಕ್ಕೆ ಒಳಗಾಗ್ತಾನೆ. ಅರ್ಥಾಯ್ತಾ? ಇದರಿಂದ ಮಾನಸಿಕ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಇರುತ್ತೆ. ಅದಕ್ಕೆ ದೈಹಿಕ ಒಂದು ವಾಕ್ಚಾತುರ್ಯ ಬರುತ್ತೆ. ಈಗ ನೀವೇನಾದ್ರು ಪ್ರಶ್ನೆ ಕೇಳ್ತಾ ಇರ್ತೀರಾ, ಅದೇ ಆಗ್ತಾ ಇರುತ್ತೆ, ಅದು ಧೈರ್ಯ ಬರ್ತಾ ಇರುತ್ತೆ. ನೀವು ಬೇರೆ ಸಬ್ಜೆಕ್ಟ್ ವಿಷಯಗಳು ಕೇಳೋದಕ್ಕೆ ದೈಹಿಕ ಚಟುವಟಿಕೆ ಮಾಡ್ಬೇಕ್ರೆ ಅದೇನ್ ಸರ್ ಇದರಿಂದ ನಿರಂತರ ಕೇಳ್ತಾ ಇರ್ತೀವಿ. ನೆಕ್ಸ್ಟ್ ಬೌದ್ಧಿಕ ಬೆಳವಣಿಗೆ. ಬೌದ್ಧಿಕ ಬೆಳವಣಿಗೆ ಅಂದ್ರೆ ನಾವು ಓದು ಬರ ಇದೆಲ್ಲ ಇದೆಯಲ್ಲ, ಏಕಾಗ್ರತೆ ಬರೋದ್ರಿಂದ, ಆಟ ಆಡೋದ್ರಿಂದ, ದೈಹಿಕ ಚಟುವಟಿಕೆಯಿಂದ ಬೌದ್ಧಿಕ ಬೆಳವಣಿಗೆ ಕೂಡ ಪೂರಕವಾಗುತ್ತೆ. ನೋಡಿ, ಶೈಕ್ಷಣಿಕ ಸಾಧನೆ ಉತ್ತಮಗೊಳ್ಳುತ್ತದೆ. ಏಕಾಗ್ರತೆ ಬರೋದ್ರಿಂದ ಈ ಶೈಕ್ಷಣಿಕ ನಾವು ಓದು ಬರ ಇದೆಯಲ್ಲ ಅದು ಕೂಡ ಉತ್ತಮ ಆಗುತ್ತೆ. ಸ್ವಯಂ ಅಭಿವ್ಯಕ್ತಿ ಅಂದ್ರೆ ನಾನು ಈ ಪ್ರಶ್ನೆ ಕೇಳುವಂತ ಒಂದು ಸಾಮರ್ಥ್ಯ ಕೂಡ ಬೆಳೀತಾ ಇರುತ್ತೆ. ಇದು ಸದಾಭಿಪ್ರಾಯ. ನನ್ನ ಅಭಿಪ್ರಾಯ ನಿನಗೆ ಹೇಳ್ತಿರ್ತೀಯ, ಬೆಳಗ್ಗೆ ಏನಾದ್ರು ಈಗ ಆಗೋದಿತ್ತಲ್ಲ ಅಂತ ಕೇಳೋದು, ಅದಕ್ಕೆ ಅಭಿಪ್ರಾಯನ ವ್ಯಕ್ತಪಡಿಸೋದು ದೈಹಿಕ ಶಿಕ್ಷಣದಲ್ಲಿ ಬೌದ್ಧಿಕ ಬೆಳವಣಿಗೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವನೆ. ನೀವೆಲ್ಲ ಅವಾಗ ಹೇಳಿದ ಬೇರೆ ಬೇರೆ ಊರಿಂದ ಬಂದಿರಾ, ಈ ಊರಿಗೆ ಹೊಂದ್ಕೋಬೇಕು. ನಾವು ಕ್ರೀಡಾ ಮನೋಭಾವ ನಾವು ಏನಾಗುತ್ತೆ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ನೀವು ಮಾಡ್ತಿರ್ತೀವಿ, ನೀವು ಬೆಂಚ್ ಮೇಲೆ ಕುತ್ಕೊಂತೀರಾ, ಹೋಗ್ತಾ ಇರ್ತೀವಿ. ಆಟ ಆಡ್ಬೇಕಾದ್ರೆ ನಾವು ಮಾತಾಡಿಸ್ತಿರ್ತೀವಿ, ಹಂಗಾಡು ಹಿಂಗಾಡು, ನೀನು ಹಿಂಗಾಡ್ಬೇಕಿತ್ತು. ಅದು ಸಮಾಜದಲ್ಲಿ ಹೊಂದಿಕೊಳ್ಳುವಂತ ಮನೋಭಾವನೆ ಕೂಡ ಬಳಸ್ತಾ ಇರ್ತೀವಿ. ಯಾರು ಹೇಳಿದ್ದು? ವೈಷ್ಣವಿ ಅಲ್ಲ? ಓಕೆ, ವೈಷ್ಣವಿ ಕ್ಲಾಸ್ ಹೊಡಿದ್ವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಯಾರು? ಐಶ್ವರ್ಯ, ಬಾರಪ್ಪ ನೋಡೋದೇ ವಿವರಣೆಗಳು ಹೇಗೆ ಮಾಡ್ತೀರ ಅಂತ ಮಾಡು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಐಶ್ವರ್ಯ. ಇವತ್ತು ದೈಹಿಕ ಶಿಕ್ಷಣದ ಮಹತ್ವದಲ್ಲಿ 5 ಪಾಯಿಂಟ್ನ ವೈಷ್ಣವಿ ಅಂತ ನಮ್ಮ ವಿದ್ಯಾರ್ಥಿ ಅಂತ ವೈಷ್ಣವಿ ತಿಳಿಸ್ಕೊಟ್ಟಿದ್ದಾಳೆ. ನಾನು 6ನೇ ಪಾಯಿಂಟಿಂದ ನಿಮಗೆ ತಿಳಿಸ್ಕೊಡ್ತೀನಿ. 6ನೇ ಪಾಯಿಂಟ್ ಒಂದೇದು ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಕ ಮಾರ್ಗದರ್ಶಕ. ಪಕ್ಕಕ್ಕೆ ಬರಿ ಚಂಡಿ ಆ ಕಡೆ ಬರಿ, ಅಲ್ಲಿಗೆ ಬರಿ.
7ನೇ ಪಾಯಿಂಟ್ ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ. ಕ್ರೀಡಾ ಮನೋಭಾವನೆಯನ್ನ ಕಲಿಸುತ್ತದೆ. ಆ, ಎಂಟನೇ ಪಾಯಿಂಟ್ ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ. ಒಂಬತ್ತನೇ ಪಾಯಿಂಟ್ ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ. ಹತ್ತನೇ ಪಾಯಿಂಟ್ ಸುಪ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಸೂಕ್ತ ಪ್ರತಿಭೆಗೆ ಪ್ರದರ್ಶನಕ್ಕೆ ಅವಕಾಶ. ಕೇಳಲಿ. ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯ ಮಾರ್ಗದರ್ಶಕ. ಚಿಕ್ಕ ವಯಸ್ಸಿನಲ್ಲಿ ರೂಢಿಗೊಂಡಿರುವ ಆರೋಗ್ಯಕರ ಹಾಗೂ ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುವುದು. ಇದರಿಂದಾಗಿ ಆರೋಗ್ಯವಂತ ನಾಗರಿಕರ ನಿರ್ಮಾಣವಾಗುವುದರಲ್ಲಿ ಸಂಶಯವಿಲ್ಲ. ಕ್ರೀಡೆಗಳು ಆಟೋಟಗಳೆಲ್ಲವೂ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಡುತ್ತವೆ ಹಾಗೂ ಸ್ವಯಂ ಪ್ರೇರಿತ ಶಿಸ್ತಿನ ಜೀವನವನ್ನು ನಡೆಸಿಕೊಂಡು ಹೋಗಲು ಅಡಿಪಾಯವಾಗುತ್ತದೆ. 7ನೇ ಪಾಯಿಂಟ್ ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ. ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವನ್ನು ಸಮದೃಷ್ಟಿಯಿಂದ ಎದುರಿಸಲು ಬಲ್ಲವರು ಸುಖ ಮತ್ತು ದುಃಖವನ್ನು ಜೀವನದಲ್ಲಿ ಏಕಾರೀತಿಯಾಗಿ ಎದುರಿಸುತ್ತಾರೆ. ಕ್ರೀಡೆಗಳಲ್ಲಿನ ಅನುಭವಗಳು ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಳ್ಳಲು ಅವಕಾಶ ಕಲ್ಪಿಸುತ್ತವೆ. ನೈತಿಕತೆ ಮತ್ತು ಹೊಣೆಗಾರಿಕೆಗಳಂತಹ ಗುಣಗಳು ದೈಹಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. 8ನೇ ಪಾಯಿಂಟ್ ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ. ದೈಹಿಕ ಶಿಕ್ಷಣದಲ್ಲಿ ತೊಡಗಿರುವ ಪ್ರೌಢಾವಸ್ಥೆಯಲ್ಲಿರುವ ವಿದ್ಯಾರ್ಥಿಗಳು ತಮ್ಮ ಅನಾವಶ್ಯಕ ಮಾನಸಿಕ ಒತ್ತಡಗಳಿಂದ ಹೊರಬರುತ್ತಾರೆ. ಕ್ರಮೇಣ ಅವರು ಅಂತಹ ಒತ್ತಡಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಕಲಿಯುತ್ತಾರೆ. ದೈಹಿಕ ಚಟುವಟಿಕೆ ಹಾಗೂ ಕ್ರೀಡೆಗಳಲ್ಲಿನ
ರೋಮಾಂಚಕ ಕ್ಷಣಗಳು ಒತ್ತಡ ನಿರ್ವಹಣೆಗೆ ಸಹಕಾರಿ. ಇದರಿಂದ ವಿದ್ಯಾರ್ಥಿಗಳು ಸಂತೋಷದ ಅನುಭೂತಿಯನ್ನು ಹೊಂದಿ ಒತ್ತಡರಹಿತ ವಿದ್ಯಾರ್ಥಿ ಜೀವನವನ್ನು ಪಾಲಿಸುತ್ತಾರೆ. 9ನೇ ಪಾಯಿಂಟ್, ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ. ವಿದ್ಯಾರ್ಥಿಗಳು ಬಿಡುವಿನ ವೇಳೆಯಲ್ಲಿ ಸದುಪಯೋಗ ಮಾಡಿಕೊಳ್ಳದಿದ್ದಾಗ ದುಶ್ಚಟಗಳಿಗೆ ಬಲಿಪಶುಗಳಾಗುತ್ತಾರೆ. ಬಿಡುವಿನ ವೇಳೆಯ ಸದುಪಯೋಗಕ್ಕೆ ದೈಹಿಕ ಶಿಕ್ಷಣದ ಅನುಭವಗಳು ಸೂಕ್ತ ರೀತಿಯಲ್ಲಿ ಸಹಕಾರಿಯಾಗುತ್ತವೆ. ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಕ್ರೀಡೆ ಅಥವಾ ಇತರ ದೈಹಿಕ ಶಿಕ್ಷಣ ಚಟುವಟಿಕೆಗಳಲ್ಲಿ ತೊಡಗುವುದನ್ನು ಅಭ್ಯಾಸವನ್ನಾಗಿಸಿಕೊಳ್ಳಬಹುದು. 10ನೇ ಪಾಯಿಂಟ್, ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಪ್ರತಿಯೊಬ್ಬರಲ್ಲೂ ಸೂಕ್ತ ಪ್ರತಿಭೆಗಳಿರುತ್ತವೆ. ಅದನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕಲು ವೇದಿಕೆ ಅವಶ್ಯಕ. ಕೆಲವೊಬ್ಬರಿಗೆ ಉತ್ತಮ ಕಣ್ಣು ಕಾಲುಗಳ ಸಂಯೋಜನಾ ಸಾಮರ್ಥ್ಯವಿರುತ್ತದೆ. ಇದರೊಂದಿಗೆ ಉತ್ತಮ ದೇಹದಾರ್ಢ್ಯತೆ ಅಭಿವೃದ್ಧಿ ಪಡಿಸಿಕೊಂಡಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬಹುದು. ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಅವಶ್ಯಕ ಜ್ಞಾನ ಮತ್ತು ಅನುಭವಗಳು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ತೊಡಗುವುದರಿಂದ ಲಭ್ಯವಾಗುತ್ತವೆ. ಈ ಎಲ್ಲ ಲಾಭಗಳನ್ನು ಗಮನಿಸಿದಾಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರಮಬದ್ಧ ದೈಹಿಕ ಶಿಕ್ಷಣದಲ್ಲಿ ತೊಡಗಬೇಕು ಹಾಗೂ ಅದರಲ್ಲಿನ ಅನುಭವಗಳನ್ನು ಸವಿಯಬೇಕು ಎಂದು ಸ್ಪಷ್ಟವಾಗುತ್ತದೆ. ಧನ್ಯವಾದ. ಓಕೆ, ಬನ್ನಿ ಈಗ ನೋಡಿ 5 ಪಾಯಿಂಟ್, ಆರೋಗ್ಯಕರ ಕ್ರಿಯಾಶೀಲ ಶಿಸ್ತುಬದ್ಧ ಜೀವನ ಶೈಲಿ ಅಂತೇಳಿ ನಾವು ದೈಹಿಕ ಶಿಕ್ಷಣದಲ್ಲಿ ಶಿಸ್ತುಬದ್ಧ ಜೀವನ ಶೈಲಿಗೆ ವೈಯಕ್ತಿಕ ಆರೋಗ್ಯ ನೋಡ್ತಾ ಇರ್ತೀವಿ. ನೋಡಿದ ಸ್ಕೂಲ್ಗಳಲ್ಲಿ ಯಾರು ಕಟಿಂಗ್ ಮಾಡಿಸಿದ್ದಾರೆ, ಯಾರು ಉಗುರು ಬಿಟ್ಟಿದ್ದಾರೆ, ಇವನ್ನೆಲ್ಲ ನೋಡ್ತಾ ಇರ್ತೀವಿ. ಇದು ಶಿಸ್ತುಬದ್ಧ ಜೀವನ ಕಲಿಸಲಿಕ್ಕೆ ದೈಹಿಕ ಶಿಕ್ಷಣ ಒಂದು ಪೂರಕವಾಗಿರ್ತದೆ. ಆಗ ಯೂನಿಫಾರ್ಮ್ ಹಾಕ ಬಂದಿದೆಯಾ ಇಲ್ವಾ ಅಂತ ನೋಡ್ತಾ ಇರ್ತಾರೆ, ಹೌದಲ್ವಾ? ಆಮೇಲೆ ಕರೆಕ್ಟಾಗಿ ಪ್ರತಿನಿತ್ಯ ಶಾಲೆಗೆ ಬರ್ತಾ ಇರ್ತೀವಿ. ಇದು ಶಿಸ್ತುಬದ್ಧ ಜೀವನ ಶೈಲಿಯ ಮತ್ತು ಕ್ರಿಯಾಶೀಲೆಯನ್ನು ಉತ್ಪತ್ತಿ ಮಾಡುವಂತ ಒಂದು ಚಟುವಟಿಕೆ. ನೆಕ್ಸ್ಟ್, ಕ್ರೀಡಾ ಮನೋಭಾವನೆ ಕಲಿಸುತ್ತದೆ. ನಾವು ಆಟಗಳಲ್ಲಿ ನೋಡ್ತಾ ಇರ್ತೀವಿ, ಸೋಲು ಗೆಲುವನ್ನು ಕೂಡ ದುಃಖ ಸಮಾನವಾಗಿ ಸ್ವೀಕರಿಸೋದಕ್ಕೆ ಕ್ರೀಡಾ ಮನೋಭಾವ ಅಂತ ಕರಿತೀವಿ. ನೆಕ್ಸ್ಟ್, ಬೇರೆ ಬೇರೆ ಅನಾವಶ್ಯಕ ಒತ್ತಡಗಳು ಅರ್ಥ ಆಗ್ತದೆ. ಈಗ ನಾವೇನಾಗುತ್ತೆ ಅಂದ್ರೆ ಮನೇಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಸಣ್ಣ ಏನಾರ ಖಿನ್ನತೆಗಳು ಸ್ಟಾರ್ಟ್ ಆಗ್ತಿರ್ತದೆ. ಅದಕ್ಕೆ ಒತ್ತಡನ ಕಡಿಮೆ ಮಾಡುವಂತ ದೈಹಿಕ ಚಟುವಟಿಕೆಯಲ್ಲಿ ಬೆಳವಣಿಗೆ ಆಗ್ತಿರುತ್ತೆ. ನೆಕ್ಸ್ಟ್, ಬಿಡುವಿನ ವೇಳೆಯಲ್ಲಿ ನಾನು ಹೇಳಿದ್ದಲ್ಲ, ಮಧ್ಯಾಹ್ನ ಲೀಸರ್ ಪೀರಿಯಡ್ ಇತ್ತು, ಇಲ್ಲ ಮನೆಯಲ್ಲೇ ಲೀಸರ್ ಪೀರಿಯಡ್ ಇತ್ತು, ರಜಾ ದಿನಗಳಲ್ಲಿ ಏನೇನೋ ಪೂರಕವಾಗಿರುವಂತ ಚಟುವಟಿಕೆ, ದೈಹಿಕ ಚಟುವಟಿಕೆ ಆಗೋದ್ರಿಂದ ಸದೃಢತೆ ಬಳಸುತ್ತೇನೆ ಅಂತ ಹೇಳಿ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಆಟೋಟಗಳಲ್ಲಿ ಕೂಡ ಭಾಗವಹಿಸಬೇಕು ಅನ್ನೋದು. ನೆಕ್ಸ್ಟ್, ಸೂಕ್ತ ಪ್ರತಿಭೆ ಪ್ರದರ್ಶನಕ್ಕೆ. ಈಗ ಒಂದು ಆಟ ಆಡ್ಬೇಕಾದ್ರೆ ಆಟ ಆಡಿರ್ತಾರೆ, ನಿಂದು ಪ್ರತಿಭೆ ಎಷ್ಟಿದೆ ಆಟದಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ದೈಹಿಕದ ಶಿಕ್ಷಣದಲ್ಲಿ ಬರ್ತಾ ಇರ್ತದೆ. ಈಗ ಸಿಂಚನ, ಈಗ ಒಂದು ರಸಪ್ರಶ್ನೆ. ಈಗ ರಸಪ್ರಶ್ನೆ ಅಂತ ಹೇಳಿದ್ರೆ ಅವಳು ನಿಮ್ದ ಪಠ್ಯ ಪುಸ್ತಕದಲ್ಲಿ ಇರುವಂತ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಉತ್ತರಗಳು ಯಾರು ಹೇಳ್ತೀರಿ ಅಂತ, ಹೌದಲ್ವಾ? ಸಿಂಚನ ಮಾತಾಡೋದ ಫಸ್ಟ್ನೇ ಪ್ರಶ್ನೆಗೆ ಯಾರು ಉತ್ತರ ಹೇಳ್ತೀರಾ, 2ನೇ ಪ್ರಶ್ನೆಗೆ ನೋಡೋಣ, ನೋಡು ಹೇಳೋಣ. ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲಿಯೂ ಸಮಗ್ರ ಶಿಕ್ಷಣದ ಡ್ಯಾಶ್ ಅಂಗವಾಗಿರುತ್ತದೆ. ಯಾರು ಹೇಳ್ತೀನಿ? ಯಾರು ಹೇಳಬಾರ್ದು? ಅವಿಭಾಜ್ಯ ಅಂಗವಾಗಿದೆ. 2ನೇ ಪಾಯಿಂಟ್ ಹೇಳಿದೆನು, ಶಿಕ್ಷಣದಿಂದ ಮನುಷ್ಯನ ಮಾನಸಿಕ ವಿಕಾಸವಾಗುವುದು ಸತ್ಯವಾದರೂ ಡ್ಯಾಶ್ ಇಲ್ಲದೆ ಜೀವನ ಸಾರ್ಥಕವಾಗುವುದಿಲ್ಲ. ಹೇಳು, ನೀನು ಹೇಳು. ದೈಹಿಕ ಶಿಕ್ಷಣ. ದೈಹಿಕ ಶಿಕ್ಷಣ, ಓಕೆ. ಈಗ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಬರೆಯಿರಿ. ದೈಹಿಕ ಶಿಕ್ಷಣದ ಗುರಿಯನ್ನು ಬರೆಯಿರಿ. ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನು ಅನುಭವಿಸಲು ಅಗತ್ಯ ಜ್ಞಾನ, ಕೌಶಲ್ಯ ಹಾಗೂ ದೈಹಿಕವಾಗಿ ಸುರಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು ದೈಹಿಕ ಶಿಕ್ಷಣದ ಗುರಿಯಾಗಿದೆ. ಅತಿ ಕಡಿಮೆ 2ನೇ ಪ್ರಶ್ನೆ, ಅತಿ ಕಡಿಮೆ ದೈಹಿಕ ಚಟುವಟಿಕೆಯಿಂದ ಕೂಡಿರುವ ಜೀವನ ಕ್ರಮದ ಪರಿಣಾಮವೇನು? ದೇಹದಲ್ಲಿ ಬೊಜ್ಜು ಹೆಚ್ಚಾಗುವುದು, ರಕ್ತದೊತ್ತಡ ಹೆಚ್ಚಾಗುವುದು, ಕೊಲೆಸ್ಟ್ರಾಲ್ ಹೆಚ್ಚಾಗುವುದು, ಸಕ್ಕರೆ ಕಾಯಿಲೆ ಹೆಚ್ಚಾಗುವುದು, ಹೃದಯ ಸಂಬಂಧಿ ಕಾಯಿಲೆ ಹೆಚ್ಚಾಗುವುದು, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು. 3ನೇ ಪ್ರಶ್ನೆ, ದೈಹಿಕ ದೃಢತೆಯನ್ನು ಹೆಚ್ಚಿಸುವ ಅಂಶಗಳು. ಯಾರು ಹೇಳ್ತೀರಾ? ಕಷ್ಟ ಸಹಿಷ್ಣುತೆ,
ಸ್ನಾಯುಗಳು, ಬಲ, ಮೈಮಣಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳ ಬೆಳವಣಿಗೆಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಾಭವಾಗುವುದು. ವೆರಿ ಗುಡ್. ಈಗ ಮೂರನೇದು, ಈ ಕೆಳಕಂಡ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಶಾಲಾ ಹಂತದಲ್ಲಿ ದೈಹಿಕ ಶಿಕ್ಷಣದ ಮಹತ್ವವನ್ನು ಬರೆಯಿರಿ. ಯಾರು ಹೇಳ್ತೀರಾ? ಐಶ್ವರ್ಯ ಹೇಳಿ. ಶಾಲಾ ಹಂತದಲ್ಲಿ ದೈಹಿಕ ಶಿಕ್ಷಣದ ಮಹತ್ವ ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸುತ್ತದೆ, ದೀರ್ಘಕಾಲಿಕ ಆರೋಗ್ಯ ಲಾಭಗಳು, ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ, ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗುತ್ತದೆ, ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ, ಆರೋಗ್ಯಕರ ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗವಾಗುತ್ತದೆ, ಕ್ರೀಡಾ ಮನೋಭಾವನೆಯನ್ನು ಕಲಿಸುತ್ತದೆ, ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರವಿಡಲು ಸಹಕರಿಸುತ್ತದೆ, ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನು ಸೂಚಿಸುತ್ತದೆ, ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಈಗ ಎರಡನೇ ಪ್ರಶ್ನೆ, ದೀರ್ಘಕಾಲಿಕ ಆರೋಗ್ಯ ಲಾಭಗಳು ದೈಹಿಕ ಶಿಕ್ಷಣದಿಂದ ಹೇಗೆ ಒಂದಾಗುತ್ತವೆ? ಒದ್ದು ನಿಯಂತ್ರಣ, ರಕ್ತದೊತ್ತಡ ನಿಯಂತ್ರಣ, ಕೊಲೆಸ್ಟ್ರಾಲ್ ನಿಯಂತ್ರಣ, ಸಕ್ಕರೆ ಕಾಯಿಲೆ ನಿಯಂತ್ರಣ, ಹೃದಯ ಕಾಯಿಲೆ ನಿಯಂತ್ರಣ, ರೋಗ ನಿರೋಧಕ ಶಕ್ತಿ ಹೆಚ್ಚಳ. ಕ್ರೀಡಾ ಮನೋಭಾವನೆ ಎಂದರೇನು? ಕ್ರೀಡೆಯಿಂದ ನಾಯಕತ್ವ, ನೈತಿಕತೆ ಮತ್ತು ಹೊಣೆಗಾರಿಕೆಗಳಂತಹ ಗುಣಗಳು ಕಂಡು ಬರುತ್ತವೆ. ಆಟೋಟಗಳಲ್ಲಿ ಸೋಲು ಮತ್ತು ಗೆಲುವನ್ನು ಸಮದೃಷ್ಟದಿಂದ ಎದುರಿಸಬಹುದು. ಈ ಮನೋಭಾವನೆಯನ್ನು ಕ್ರೀಡಾ ಮನೋಭಾವನೆ ಎನ್ನುವರು. ನಾಲ್ಕನೇ ಪ್ರಶ್ನೆ, ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ದುಕೊಳ್ಳಲು ದೈಹಿಕ ಶಿಕ್ಷಣ ಹೇಗೆ ಸಹಕಾರಿ? ವೈಷ್ಣವಿ ಹೇಳು. ಪ್ರತಿಯೊಬ್ಬರಲ್ಲೂ ಸೂಕ್ತ ಪ್ರತಿಭೆಗಳಾಗಿವೆ. ಪ್ರತಿಭೆಗಳನ್ನು ಹೊರಹಾಕಲು ಪ್ರೇರಿಕೆ ಅವಶ್ಯಕತೆ. ಕೆಲವೊಬ್ಬರಿಗೆ ಉತ್ತಮ ಅಂಗಗಳಾಗಿ ಸಂಯೋಜನೆ ಸಮರ್ಥತೆ ಇರುತ್ತವೆ. ಇದರೊಂದಿಗೆ ಉತ್ತಮ ದೇಹ ದೃಢತೆ ಅಭಿವೃದ್ಧಿ ಪಡಿಸಿಕೊಳ್ಳುವುದರಲ್ಲಿ ಉತ್ತಮ ಕ್ರೀಡಾಪಟುಗಳಲ್ಲಿ ಅವಶ್ಯಕತೆವಾದ ಜ್ಞಾನ ಅನುಭವಗಳನ್ನು ನೀಡುತ್ತದೆ. ಹೀಗಾಗಿ ದೈಹಿಕ ದೃಢತೆಯು ಕ್ರೀಡೆಗಳಲ್ಲಿ ವೃತ್ತಿಯಾಗಿ ಆಯ್ದುಕೊಳ್ಳಲು ಸಹಕಾರಿಯಾಗಿದೆ. ವೆರಿ ಗುಡ್. ಈಗ